ಆರ್ಯವರ್ಧನ್ ಗೊತ್ತಾಗ್ದಂಗೆ ಈ ಪ್ರಪಂಚದಲ್ಲಿ ಉಲ್ಕಡ್ಡಿ ಕೂಡ ಆಡಕ್ಕಾಗಲ್ಲ. ಯಾಕಂದ್ರೆ ಜ್ಯೋತಿಷ ಬ್ರಹ್ಮ ಮಾತನಾಡುವ ದೇವರು ನಾನು. ಅವಂದು ಕಣೋ ಬೇವರ್ಸಿ, ನಿಂದು ನಂದು ಅಲ್ಲ. ಮಾತನಾಡೋ ದೇವರು ಅಂತ ಕರೀತಾರೆ. ಹೆಂಗೆ ಬಹಳ ವಿಶೇಷ ಈ ಹೆಸರನ್ನ ತಗೊಳ್ಳೋದು ತುಂಬಾ ಕಷ್ಟ ಕರ್ನಾಟಕ. ಯಾಕಂದ್ರೆ ನಾನು ಬ್ರಹ್ಮನ ವರಪುತ್ರನಾಗಿ ಜಲಿಸಿದ್ದೀನಿ 100%. ಇವತ್ತು ನಾನು ಹೇಳಿರೋ ಸುಳ್ಳಿಗೆ ಫೆನಾಲ್ ಹಾಕೊಂಡು ಬಾಯೊಳಗೆ ಮುಕ್ಕಳಿಸಿದ್ರು. ಹೇಳ್ರಪ್ಪ, ಹೇಳ್ರ. 3 ಕೋಟಿ ಜನ ನನ್ನ ಫಾಲೋ ಮಾಡ್ತಾವ್ರೆ. ಯಾವ ಬೋಳಿ ಮಗ ಹೇಳಿದ್ರಿ? ಹೆಂಗೆ ಅದು ಗುರುಗಳೇ? 3 ಕೋಟಿ ಅಂದ್ರೆ 30 ಮಿಲಿಯನ್ 30 ಮಿಲಿಯನ್ ಪೀಪಲ್ ಆರ್ ಫಾಲೋಯಿಂಗ್ ಯು. ಹೌದು ಸರ್, 100% ಇದ್ದಾರೆ. ನೋಡಿ ಸರ್, ಎಷ್ಟು ಜನ ಇದ್ದಾರೆ ಇಲ್ಲಿ ಕಾಣ್ತೈತಲ್ಲ, 30 ಮಿಲಿಯನ್ ಇದೆ. ಎಷ್ಟಿದ್ದಾರೆ ಕಾಣ್ತೈತಾ? ವ್ಯೂಸ್ ಗುರುಗಳೇ, ವ್ಯೂಸ್ ಅಲ್ಲ, ನೀವು ರಾಂಗ್ ಹೇಳ್ತೀರ. ವ್ಯೂಸ್ ವ್ಯೂಸ್ ಇರೋದು ಬೇರೆ. ವ್ಯೂಸ್ 30.5 ಮಿಲಿಯನ್. ಹೌದು. ಇದು ನಿಂಗೆ ಗೊತ್ತಲ್ಲ ಗುರುಗಳೇ? ನಿಮ್ ಪರ್ಮಿಷನ್ ಇದ್ರೆ ಬ್ಯಾಕ್ ಗೊತ್ತಲ್ಲ? ಗೊತ್ತು. ನೋಡಿ, ನೀವೇ ಹೇಳಿದ್ರಿ ಸರ್. ಏನಂತ ಹೇಳಿದ್ರಿ? ಫಾಲೋಯರ್ಸ್ 1 ಲಕ್ಷ ಜನ. ಹೌದು, ಏನಂತ ಹೇಳಿದ್ವಿ? ಏನ್ ಒತ್ತಲಿ ಅಂದ್ರೆ ಹಿಂದೆ ಒತ್ತಲ ಅಂದೆ. ನೋಡಿ ಸರ್, ಹಿಂದೆ ಅಂದ್ರೆ ಬೆನ್ನು ಅಂತ ನೀವೇ ಹೇಳಿದ್ರಿ. ಇವಾಗ ಬ್ಯಾಕ್ ಬಂದ್ರಿ. ಹಿಂದೆ ಬೆನ್ನು ಅಂದಿದ್ದಕ್ಕೆ ನೀವು ಅದು ಬ್ಯಾಕ್ ಬೆನ್ನು ಅಂದ್ರೆ ನೋಡಿ ಸರ್, ನೀವೇ ಹೆಂಗ್ ಮಾತಾಡಿದ್ರಿ? ನೀವು ಟಿಕಾ ಅಂದ್ರಲ್ಲ, ಅದಕ್ಕೆ ಕೇಳ್ತಾ ಇರೋದು ಪ್ರಶ್ನೆ. ನೋಡಿ ಸರ್, ಏನಂತ ಹೇಳಿದೆ ನಾನು? ನೀವು ಒಂದ್ ಮಾತು ಹೇಳಿ ಸರ್. ನೋಡಿದ ಟಿಕಾ ಅಣ್ಣ, ನಿಜಾನ ಕಾಣ ಅಣ್ಣ, ಸಖತ್ ಆಕ್ಟಿಂಗ್ ಮಾಡಿಸ್ಕಿಸ್ ಕಾಣ. ಅಯ್ಯೋ. A few moments later. ಬಟ್ ಸರ್, ನೀವು ನಂಬರ್ ಜ್ಯೋತಿಷ್ಯ ಹೇಳ್ತೀರಾ. ಈ ನಂಬರ್ ಅಂದ್ರೆ ಇಷ್ಟ ನಿಮ್ಗೆ. ಬಟ್ ನೀವು ನಡ್ಕೊಳ್ಳೋ ರೀತಿ ನಂಗೆ ಇಷ್ಟ ಆಗಲ್ಲ. ಯಾಕಂದ್ರೆ ನ್ಯೂಸ್ ಫಸ್ಟ್ ಅಲ್ಲಿ ನಂಬರ್ ಇದೆ, TV5 ಅಲ್ಲಿ ನಂಬರ್ ಇದೆ, ನ್ಯೂಸ್ 18 ಅಲ್ಲಿ ನಂಬರ್ ಇದೆ, TV9 ಅಲ್ಲಿ ನಂಬರ್ ಇದೆ. ಆದ್ರೆ ನೀವು ನಂಬರ್ ಇಲ್ದೇ ಇರೋ BTV ಕೂತಿರ್ತೀರ ಯಾವಾಗ್ಲೂ. ಯಾಕೆ? ನನ್ನ ಚಾನಲ್ ಲೋಗೋ ಹೆಸರು ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. BN ನಂಬರ್ಸ್ 2ನೇ ನಂಬರ್ಸ್, ಹಾಗಾಗಿ ಅದು ಪವರ್ಫುಲ್ ನಂಬರ್ಸ್. BN ನಂಬರ್ಸ್ ಯಾವಾಗಲೂ ಬಗ್ಗಿರುತ್ತೆ. ನೋಡಿ, ನೀವು ಬಗ್ಗಿರಿ, ಹೆಂಗ್ ಬಗ್ಗಿರಿ ಹೇಳಿದ ತಕ್ಷಣ. ಅಷ್ಟೊಂದು ಬಗ್ಬೇಡ, ಹಿಂದೆ ಯಾವಾಗ್ಲೂ ಒಳ್ಳೆಯವ್ರು ಇರಲ್ಲ. ಆತರ ಬಿ ಅಂದ್ರೆ ಬಗ್ತಾ ಇರುತ್ತೆ, ಬಗ್ಗಿರುತ್ತೆ ತುಂಬಾ. ನೋಡಿದ್ರ? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಆ ಜಿಂಗ ಲಕ 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 ಬರ್ರೋ. ಪಾಪ್ಗಳು ಬಂದ್ರು. ಗುರುಜಿ, ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ರು ಲತ್ತೆ ಅಂತಿದ್ದಾರೆ. ಈಗ ಇದನ್ನೆಲ್ಲ ಮರ್ತ್ಬಿಡು, ಬೆಳಿಗ್ಗೆ ಅಷ್ಟಕ್ಕೆ ಎಲ್ಲ ಸರಿ ಹೋಯ್ತದೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆಗಿಂದ ಅವರು ಜೈಲಿಗೆ ಹೋದ್ರು. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು. ಇದೊಂದೇ ಕಡ್ಲ ಈ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ನಂಗೆ ಎಲ್ರು ಲತ್ತೆ ಅಂತ ಕರೀತಿದ್ದಾರೆ. ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್, ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ. ನಮ್ದು ನಿಂತಿಂತ ಹೋದಾಯ್ತು. ಫೋನ್ ಕಟ್ ಮಾಡಿ ಸರ್. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ನೀವು ಹೇಳಿದ್ ನಿಜ ಗುರುಗಳೇ. ಖುಷಿ ಆದಾಗ ನಾವು ಹಗ್ ಮಾಡ್ತೀವಿ, ನಾವು ಆರಾಮಾಗಿ ಖುಷಿ ಪಡ್ತೀವಿ, ನಾವು ನಿಜ ಕಿಸ್ ಮಾಡ್ತೀವಿ, ಅದೆಲ್ಲವೂ ನಿಜ. ಬಟ್ ಆ ಜಾಗನ ಖುಷಿ ಪಡಿಸೋದು ಹೆಂಗೆ ಗುರುಗಳೇ? ನಾನು ಒದಿಬೇಡಿ ಅಂತ ಹೇಳಿದ್ದೀನಿ. ಅದು ಒಂದು ಖುಷಿಯಾದಂತ ಒದಿಬೇಡಿ ಅಂತ ಹೇಳಿದ್ದೀನಿ. ಮುಂದಕ್ಕೆ ನೀವು ಆ ಜಾಗನ ಎಬ್ಬರಿಸೋದು ಹೆಂಗೆ ಗುರು? ಅಂದ್ರೆ ಒದ್ದು ಕೋಪ ಬರ್ಸ್ಬೇಡಿ ಅಂತ ಹೇಳ್ತೀನಿ. ಆ ಜಾಗ ಅಲ್ಲ, ಆ ಜಾಗನ ಎಬ್ಬರಿಸಬೇಡಿ ಅಂದ್ರೆ ಅದು ಹೆಂಗೆ ಎದ್ದು ಬಿಡುತ್ತೆ ಅದು ಅಂತ ನನ್ಗೆ ಗೊತ್ತಾಗ್ಲಿಲ್ಲಪ್ಪ. ಅದನ್ನೇ ಹಿಂಗೆ ಹೇಳ್ತದ? ನೋಡಿ, ಹಿಂಗೂ ಎದಳಲ್ಲ ಸರ್. ಆ ವಿಡಿಯೋ ಇನ್ನೊಂದ್ಸಲ ಪ್ಲೇ ಮಾಡಿ, ಟೈಮ್ ಕೊಡ್ಬೇಕು. ಮಾಡಪ್ಪ, ಹಾಕಪ್ಪ. ಬಂದಾಗ ಸಂತೋಷ ಬಂದಾಗ ಮೈ ತುಂಬಾ ಹಗ್ ಮಾಡಿ ಕಿಸ್ ಮಾಡ್ತೀರ. ಆದ್ರೆ ಆ ಜಾಗನು ನೀವು ಸಂತೋಷಕ್ಕೆ ನೀವು ಬಳಸ್ಕೊಳ್ಳಿ. ಹಗ್ ಮಾಡಿ ಖುಷಿ ಪಡಿ, ನೀವು ಫೈನಾನ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಒಂದ್ ನಿಮಿಷ ನಿಲ್ಸ್ರಿ. ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಆ ಜಾಗನು ಸಂತೋಷಕ್ಕೆ ಬಳಸ್ಕೊಳ್ಳಿ, ಹಗ್ ಮಾಡಿ ಖುಷಿ ಪಡಿ. ಆ ಜಾಗ ನಾವು
ಯಾರು ದುಡ್ಕೊಂಡೋಗಿ ಹಾಗೆ ಮಾಡ್ಬೇಕು ಗುರುಗಳೇ? ಸರ್ ನಿಮಗೆ ಯಾರು ಇಷ್ಟ ಇರ್ತಾರೋ ಹೋಗಿ ಹುಡುಕಿ ಹೋಗಿ ಸರ್. ತಗೊಂಡಾಗ ಊರಲ್ಲಿರೋ ಹಣ್ಣು ನಗ್ ಮಾಡಿ ಅಂತ ಹೇಳಿದಕ್ಕೆ ನಿಮ್ಗೇನು ವಿಷಾದ ಇಲ್ಲ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಗುರುಗಳ ಇಲ್ಲಿ ಕೇಳಿ, ಬಟ್ ನಾನ್ ನಿಮ್ಮನ್ನ ಕೇಳ್ತಾ ಇರೋದು, ಹೋಗಿ ಅದನ್ನು ಖುಷಿ ಪಡಿಸಿ ಹೋಗ್ಬಿಟ್ಟು ಹಣ್ಣನ್ನು ಹಗ್ ಮಾಡ್ಕೊಳ್ಳಿ. ಅದನ್ನ ಏನ್ ನೀವೇ ಹೇಳಿದಲ್ವಾ? ಅದನ್ನ ಫುಲ್ ಕೇಳ್ರಿ, ಫುಲ್ ಕೇಳಿದ್ದೆ, ಫುಲ್ ನೋಡಿ ಸರ್, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹೊಡಿಬೇಡಿ ಎಲ್ಲರೂ ಬೋಧನೆ ಮಾಡ್ತಾರೆ ಸರ್. ಆಮೇಲೆ ಏನೂ ಇಲ್ಲ, ಆಮೇಲೆ ಸರ್ ಅದು ಆಮೇಲೆ ಹೋಗ್ ಹಗ್ ಮಾಡ್ಕೊಂಡ್ಬಿಡ್ಬೇಕಾ? ದೊಡ್ಡವ್ರು ನಿಮ್ಗೆ ಗೊತ್ತಿರೋ ತಾನೆ, ಅದ್ ನಿಮ್ಗೆ ಗೊತ್ತಿರೋ ತಾನೆ, ನೀವು ದೊಡ್ಡವ್ರು ನಿಮ್ಗೆ ಗೊತ್ತಿರೋ ತಾನೆ. ಅದೇ ಹಗ್ ಮಾಡ್ಕೊಳ್ಳೋದೇನು? ಏನ್ ಹಗ್ ಮಾಡ್ಕೊಳ್ಳೋದ? ಏನ್ ಹಗ್ ಮಾಡ್ಕೊಂಡ್ಬಿಡ್ದಂಗೆ ನಡೀರಿ. ಓಕೆ ಫ್ರೆಂಡ್, ಬಾಯ್. ಸರ್ ನಿಮ್ಮ ಹೆಸರು ಗೊತ್ತಾಗಲ್ಲ? ಚಂದ್ರು. ನಮಸ್ತೆ, ಚಂದ್ರು ಅಂತ. ಚಂದ್ರು ಸರ್, ನಿಮ್ಮ ಪ್ರಶ್ನೆ ಒಂದು 6 ಹೇಳಿ ಸರ್. ಮದುವೆ ಆಗಿಲ್ಲ ಇನ್ನು, ಹುಡುಗಿ ಹೆಂಗ್ ಸೆಟ್ ಆಗ್ತಿಲ್ಲ, ಅದಕ್ಕೆ ಹಾಗಲ್ಲ ಹೇಳಿ. ಮ್ಯೂಸಿಕ್. ಅಕ್ಕ ನಿಮ್ಮನೆಯಲ್ಲಿ ನಾಯಿಗೂ ಡ್ಯಾನ್ಸ್ ಬರುತ್ತಾ, ನಿಮ್ಮೂರಲ್ಲಿ ತಮಟೆನ ಹೊಡೆಯಕ್ಕೆ ಚಾನ್ಸ್ ಸಿಗುತ್ತಾ? ಒಂದು ಈ ಹಾಡಲ್ಲಿ ಅಕ್ಕ ಅಂತ ಹೇಳ್ತಿದ್ರಾ? ಹಾ, ಎಲ್ಲ ಹುಡುಗಿರು ಅಕ್ಕ ತಂಗಿರು, ಎಲ್ಲ ಅಕ್ಕ ತಂಗಿರ ಆಗ್ಬಿಟ್ಟಾರ ನಿಮ್ಗೆ. ತಮಟೆ ಹೊಡಿಯನ್ ಅಂತ ಹೇಳ್ತೀರಾ ಅಂದ್ರೆ ಮದ್ವೆ ಹೋಗ್ಬೇಕಾದ್ರೆ ನಿಮ್ಗೆ ಯಾರು ಸತ್ತರೆ ಏನೋ ತಮಟೆ ಹೊಡ್ಕೊ ಹೋಗ್ತಾರೆ ಸರ್. ನೋಡಿ, ಯಾರೋ ನಿಮಗೆ ಮದ್ವೆ ಆಗಿ ಮಕ್ಳಾಗಿರೋ ಮದ್ವೆ ಆಗ್ತಿರ. ದೇವ್ರು ಇದನ್ನೇ ಹೇಳಿದ್ದು ನನ್ನ ಬಯಲಿ. ಇದು ನಡೀತಿದೆ ಸರ್, ನಡೆದಾಗ ಒಂದು ನೆನೆಸ್ಕೊಳ್ಳಿ ಸರ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೆಕ್ಸ್ಟ್ ಎರಡನೇದು, ಈಗ ನಿಮ್ಮ ಉದ್ಯೋಗ ಭವಿಷ್ಯ. ಉದ್ಯೋಗ ಭವಿಷ್ಯದ ಕೇಳ್ಬೇಕಿತ್ತು. ಹೇಳಿ ಸರ್. ಮ್ಯೂಸಿಕ್. ಎಣ್ಣೆ ನಮ್ದು ಊಟ ನಿಮ್ದು, ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು, ಎಣ್ಣೆ ನಿಮ್ದು ಊಟ ನಮ್ದು, ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು. ಸರ್ ನಿಮ್ ಕೆಲಸ ಹೇಗಿರುತ್ತೆ ಅಂದ್ರೆ ಊಟಕ್ಕೂ ಎಣ್ಣೆಗೂ ಮಾತ್ರ ಕಷ್ಟಪಡ್ತಿದಾರೆ ಸರ್. ಊಟಕ್ಕೂ ಎಣ್ಣೆಗೂ ಮಾತ್ರ ಸಿಗುತ್ತೆ. ಕೆಲಸ ಗುರುಜಿ ನಮ್ದು. ಅದನ್ನೇ ಇಷ್ಟಕ್ಕೆ ಕಷ್ಟ ಪಡ್ತಿದ್ದೆ, ಅಲ್ಲಿ ಕರೆಕ್ಟಾಗಿ ಮಾಡ್ಕೊತೀರಾ. ಖುಷಿ ಆಯ್ತಾ ಸರ್ ಹೇಳಿದ್ದು? ಯಾರ ಬಗ್ಗೆ ಕೇಳ್ತೀರಾ ಸುಮಂತ್ ಅವ್ರೆ? ಮಗ ಏನ್ ಮಾಡ್ತಾರೆ ಸುಮಂತ್ ಅವ್ರೆ? ಇವತ್ತು ಫಸ್ಟ್ ಓದ್ತಾವ್ರೆ, ಅವ್ನ ವಿದ್ಯಾಭ್ಯಾಸ ಹೆಂಗಿದೆ ಅಂತ. ಅಲ್ಲ, ನಿಮಗೆ ಏನಾಗಬೇಕು ಅಂತ ಆಸೆ ಇದೆ, ಅವನಿಗೆ ಏನಾಗಬೇಕು ಅಂತ ಆಸೆ ಇದೆ? ಅವನ್ಗೆ ಆಸೆ ಏನಿಲ್ಲ, ನಮ್ಗೆ ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಇದೆ. ಹೌದಾ? ಓಹೋ, ಬಹಳ ದೊಡ್ಡ ಆಸೆ. ಈ ಆಸೆ ನನ್ನ ಬಾಯಲ್ಲಿ ಕೇಳ್ತಾ ಇದ್ರ ಡಾಕ್ಟರ್ ಆಗೋ ಆಸೆ. ಎಷ್ಟಾಗದ SLC ಮಾರ್ಕ್ಸ್ನ? SLC ಜಸ್ಟ್ ಪಾಸ್ ಗುರುಗಳೇ. ಬಹಳ ತೊಂದರೆ. PUC ಎಷ್ಟಾಗದ? ಈ ಸರಿ ಫಸ್ಟ್ ಇಯರ್. ಅದನ್ನೇ ಏನಾದ್ರು ಫ್ರೀ ಸೀಟ್ ಕೇಳ್ತಾ ಇದ್ರೆ ಇಲ್ಲ ದುಡ್ಡು ಕೊಟ್ಟು ಓದೋದು ಕೇಳಿಸ್ತಾ ಇದ್ದಾರೆ? ಇಲ್ಲ, ಫ್ರೀ ಸೀಟ್. ಯಾವುದೇ ಕಾರಣಕ್ಕೂ ಆಗಲ್ಲ, ದಯವಿಟ್ಟು ಬಿಟ್ಟುಬಿಡಿ. ಬೇರೆ ಏನಾದ್ರು ಓದಕ್ಕೆ ಕೇಳಿ ಅವನ್ನ. ಇದು ಯಾವುದೇ ಕಾರಣಕ್ಕೂ ಆಗ್ತದೆ ಕೆಲಸ. ನಿಮ್ಮ ಆಸೆಗೆ ಫಲಿಸಲ್ಲ ಸರ್. ಒಳ್ಳೇದಾಗಲಿ. ಓಕೆ ಸರ್. ಯಾರೋನು? ನಮಸ್ತೆ. ನಿಮ್ ಜೊತೆ ಮಾತಾಡ್ಬೇಕಂತ 1 ವರ್ಷದಿಂದ ಖಾಲಿ ಟ್ರೈ ಮಾಡ್ತಾ ಇದೀನಿ ಗುರುಗಳೇ. ರಾಮಚಂದ್ರ ಮಾತಾ ಗುರುಗಳೇ, ದೇವ್ರ ಜೊತೆ ಮಾತಾಡ್ತಿದೀನಿ ಅನ್ನಿಸ್ತಿದೆ. ನಮಗೂ ಸುಮಾರು ಜನ ಹೇಳಿದ್ರು ಸ್ವಾಮಿಗಳು ಸಿದ್ಧ ಪುರುಷರು, ಯೋಗಿಗಳು, ಹಾಗೆ ಹೀಗೆ ಅಂತ. ನಾನ್ ನಂಬಲಿಲ್ಲ. ನೋಡಿದ್ರಾ ನಾನು ಹೇಳಿದಂತ ಮಾತು? ಮಳೆ ಬಂದು ಊರೂರೇ ಕೊಚ್ಕೋಗುತ್ತೆ, ಯಾವ ಬಂದು ಕಚ್ತೇವೆ ಅಂತ ಹೇಳಿದ ಮಾತೆಲ್ಲ ನಿಜ ಆಯ್ತು. ಇಡೀ ವರ್ಲ್ಡ್ ನಾನು ಒಬ್ಬನೇ ಅಸ್ಟ್ರಾಲಜರ್ ಈ ತರ ಹೇಳಿದ್ದು. ಅವನು ಹೇಳ್ತಾನೆ, ಅವನೇ ಹೇಳ್ತಾನೆ, ಅವ್ರೇ ಹೇಳಲ್ಲ, ನಾನು ಹೇಳಲ್ಲ, ಅವನೇ ಹೇಳ್ತಾನೆ. ನಾನು ನಿಮ್ಮ ಹತ್ರಕ್ಕೆ ನನ್ ಮಗನಿಗೆ ಹೆಸರಿಡ್ಬೇಕು ಅಂತ ನಾಮಕರಣನೇ ಮಾಡ್ಲಿಲ್ಲ. ಹೌದಾ? ಇನ್ನು ಹೆಸರಿಟ್ಟಿದೆ ಇಟ್ಟಿಲ್ವಾ? ಹೆಸರು ನಿಖಿಲ್ ಅಂತ ಇಡ್ಬೇಕು ಅಂತ ಅನ್ಕೊಂಡಿನಿ ಗುರುಗಳೇ, ಅವ್ನ ಹೆಸರೇ ಇಟ್ಟಿಲ್ಲ.
ನಿಖಿಲ್ ಪೆಜ್ವಲ್ ವಿಶಾಲ್ ಇವೆಲ್ಲ ನೇಮ್ಗಳೇ ಅಲ್ಲ ಏನ್ ಹೇಳಿ. ಇದನ್ನ ದಯವಿಟ್ಟು ಇಡಬೇಡಿ. ನಿಖಿಲ್ ಪೆಜ್ವಲ್ ಇವೆಲ್ಲ ನೇಮ್ಗಳು ನಾನು ಓಕೆ ಮಾಡಲ್ಲ. ಹೇಳಿದ್ದೆಲ್ಲ ನಿಜ ಆಗಿದೆ. ಹೌದೌದು ನಿಮ್ಮ ಲೈಫಲ್ಲಿ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ. ಹೇಳ್ಬಾರ್ದು ಸರ್ 6ನೇ ತಿಂಗಳಲ್ಲಿ ಫ್ಲೈಟ್ ಬೀಳುತ್ತೆ, ಟ್ರೈನ್ ಬೀಳುತ್ತೆ, ಭೂಕಂಪ ಆಗುತ್ತೆ, ಎಲ್ಲ ನನ್ನ ಪಡಿಸಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಐಡಿಲ್ ಇದೆ. ಯಾಕೆ ಅದನ್ನೆಲ್ಲ ಟ್ರೋಲ್ ಮಾಡಲ್ಲ? 6ನೇ ತಾರೀಕು ಸರಿಲ್ಲ ಅಂತ ಹೇಳಿದೀನಿ. ಯಾಕೆ ಸೇರ್ 6ನೇ ತಾರೀಕು ಸುಮ್ಮನಿದ್ದ ನೋಡಿ ಕ್ಯಾಪ್ಟನ್ ಮಾಡ್ಬಿಟ್ಟು ಮ್ಯಾಚ್ ಸೋಲ್ಸಿದ್ರು, 2 ಮ್ಯಾಚ್ ಸೋತೈತೆ ಇಂಡಿಯಾ. ಇದನ್ನೆಲ್ಲ ಯಾಕೆ ಟ್ರೋಲ್ ಮಾಡಲ್ಲ? ಇದು ಸೂರ್ಯ ಹುಟ್ಟಿದ್ರೆ ಇವತ್ತು ಬೆಳಕು ಬರುತ್ತೆ ಅಂತ ಯಾವನಾರು ಹೇಳ್ತಾನ? ಯಾವನಾರು ಹೇಳ್ತಾರ ಅದನ್ನ? ಇದು ಸೂರ್ಯ ಬಂದ್ರೆ ಬೆಳಕು ಬರುತ್ತೆ ಅಂತ ಯಾರು ಹೇಳ್ತಾರ? ಮತ್ತೆ ಹಾಗೆ ಇದು ನಾನು ಹೇಳಿದ ದಿವಸ ಫ್ಲೈಟ್ ಬೀಳುತ್ತೆ, ಯಾಕೆ ಅವೆಲ್ಲ ಟ್ರೋಲ್ ಮಾಡಲ್ಲ? ಜನಕ್ಕೆ ನನ್ಗೆ ಮಾರ್ಕೆಟ್ ಆಗೋದು ಬೇಕಾಗಿಲ್ಲ, ನನ್ನ ಕಾಮಿಡಿ ಪೀಸ್ ಬೇಕಾಗಿತ್ತೆ. ನಾನ್ ಕಾಮಿಡಿ ಅಲ್ಲ, ನಾನ್ ಕರೆಕ್ಟ್ ಆಗಿ ಹೇಳಿರ್ತೀನಿ, ಮಾಡೋರ್ ಕಾಮಿಡಿ ಅಂತ ತಿಳ್ಕೊತೀನಿ ನಾನು. ಓಕೆ ಫ್ರೆಂಡ್, ಬಾಯ್. ಇದು ನಮ್ಮ ಮನೋಂತ ಇದ್ದೇನೆ ಗುರುಜಿ, ಈಗ ಓದ್ತಾ ಇದ್ದೇನೆ 9th. ಯಾರದು ಮನೋಜ್? ನನ್ ಮಗ ಗುರುಜಿ. ಫಸ್ಟ್ ಹೆಸರನ್ನ ಚೇಂಜ್ ಮಾಡು ಗೋವಿಂದ. ಮನೋಜ್ ಅಂತ ಸಿಟ್ಟಿದ್ಯಲ್ವಾ? ಹೌದು ಗುರುಜಿ. ಮನೋಜ್ ಅನ್ನೋ ನೇಮ್ ಚೆನ್ನಾಗಿಲ್ಲ, ಹೆಸರಲ್ಲಿ ನೋವು ಬರುತ್ತೆ. ನನ್ನ ಹೆಸರು ಗೌತಮ್ ಅಂತ. ನನ್ನ ಹೆಸರು ಹಾಳಾಗಿ ಹೋಗಿದೆ, ಹೇಳಿದ್ರು ಪ್ರಯೋಜನ ಇಲ್ಲ ಬಿಡಿ. ಯಾವ ನೇಮ್ ಇಡ್ಬೇಕು ಗುರುಜಿ? ಅದೆಲ್ಲ ನೀವು ಆಫೀಸಿಗೆ ಬರ್ಬೇಕು. ಕಾರ್ ತಗೋಬೇಕು ಅಂದ್ರೆ ಶೋರೂಮಿಗೆ ಹೋಗ್ಬೇಕು. ಯಾವ ಕಾರ್ ತಗೊಳ್ಳಿ ಅಂತ ತಮ್ಮ ಮನೆ ಹತ್ರ ಕಾರ್ ಕಳಿಸ್ತಾರ? ಯಾವತ್ತೋ ಪ್ರೋಗ್ರಾಮ್ ನೋಡೋದಲ್ಲ, ಇವತ್ತು ಗ್ಯಾರಂಟಿ ಟಿವಿನ 6ರಿಂದ 7 ಗಂಟೆ ನೋಡಿ. ನೋಡಕ್ಕೂ ಮೀಟರ್ ಬೇಕು. ಮೀಟರ್ 100% ಗುರುಜಿ, 100% ಎಲ್ರಿಗೂ ಅರ್ಥ ಆಯ್ತಲ್ವಾ? ಯಾವ್ಯಾವತ್ತಿನ ಎಪಿಸೋಡ್ಗಳನ್ನ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಣ್ಣು ಬಾಯಿ ಮೂಗ್ನೆಲ್ಲ ಬಿಟ್ಕೊಂಡು ನೋಡ್ಕೊಂಡು ಕುತ್ಕೊಂಡ್ಬಿಡೋದಲ್ಲ. ಇವತ್ತಿನ ಎಪಿಸೋಡ್ 6 ಗಂಟೆಯಿಂದ 7 ಗಂಟೆವರೆಗೆ ಏನ್ ಟೆಲಿಕಾಸ್ಟ್ ಮಾಡ್ತಾರಲ್ಲ ಅದನ್ನ ನೋಡ್ಬೇಕು ನಾವು. ಯಾಕಂತಂದ್ರೆ ಓದ್ ಎಪಿಸೋಡ್ ಅಲ್ಲಿ ಅಂಡಲ್ಲಿ ಮಹಾಲಕ್ಷ್ಮಿ ವಾಸ ಮಾಡೋ ಸ್ಥಳ ಅಂತ ಅಂದ್ಬಿಟ್ಟು ಊರಿಗೆ ನನ್ನದೇ ಮಾಡ್ಬಿಟ್ಟು ಗುರುಜಿ ಎಲ್ಲರೂ ಅಂಡಿಗೆ ಅಗರಬತ್ತಿ ಹಚ್ಕೊಳ್ತಾರ ಮಾಡಿದಂತ ಯುಗ ಪುರುಷ 100% ಗುರುಜಿ. ಇವತ್ತಿನ ಎಪಿಸೋಡ್ ಅಲ್ಲಿ ಸಾಮಾನ ಶಂಕು ಸೌಂಡ್ ಬರ್ಸೋದ್ ಹೆಂಗೆ ಅಂತ ಅಂದ್ಬಿಟ್ಟು ಗುರುಜಿನೇ ಖುದ್ದಾಗ ಲೈವ್ ಅಲ್ಲಿ ಬಾಯಿಗೆ ಸಾಮಾನು ಶಂಕ ಹಿಡ್ಕೊಂಡು ಸಾಮಾನಲ್ಲಿ ಶಂಕು ಸೌಂಡ್ ಬರೋದ್ ಹೆಂಗೆ ಅಂತ ಅಂದ್ಬಿಟ್ಟು ಡೆಮೋ ತೋರಿಸ್ತಾರೆ. ಆಮೇಲೆ ಸಾಮಾನ್ಗೆ ಗಂಟೆ ಕಟ್ಕೊಂಡು ಸಾಮಾನ್ಯ ಹೊಗೆ ಹಾಕತ್ತಾರೆ ಗುರುಜಿ 100%. ಇದನ್ನ ನೋಡಕ್ಕೆ ಮೀಟರ್ ಇದೆಯಾ ಮೀಟರ್ ಅಂತ ನಿಮ್ಮನ್ನ ಕೇಳ್ತಿದ್ದಾರೆ ಅಲ್ವಾ ಗುರುಜಿ? 100%. ಏನ್ ಅಕ್ಷರ ಇದ್ರೆ ಯಾಕೆ ಜೈಲ್ಗೆ ಹೋಗ್ತಾರೆ? ಯಾಕೆ ವಿ ಪಕ್ಕ ಇದ್ರೆ ತೊಂದ್ರೆ? ಬಿಜೆಪಿ ಪಕ್ಷದಲ್ಲಿದೆ, JDS ಅಲ್ಲಿದೆ. ರಾಜಾಜಿನಗರದಲ್ಲಿ ಬರುತ್ತೆ, RR ನಗರ ಅಂದ್ರೆ ರಾಜರಾಜೇಶ್ವರಿ ನಗರದಲ್ಲಿ ಡಬಲ್ ಬರುತ್ತೆ. ರಾಜ್ಕುಮಾರ್ ಹೆಸರಲ್ಲೂ ಕೂಡ ಜೆ ಬರ್ತೀನಿ. 100% ಗುರುಜಿ. ನೀವು ಅನ್ಬೇಡಿ ಗುರುಜಿ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ರಾಜರಾಜೇಶ್ವರಿ ನಗರ, ರಾಮೂರ್ತಿ ನಗರ, ವಿಜಯನಗರ, ಕಾಮಾಕ್ಷಿ ಪಾಳ್ಯ, ಬೇವಿಪುರಂ ಎಲ್ಲ ಅರೆಸ್ಟ್ ಮಾಡಿಸ್ಬಿಡ್ತೀನಿ ಗುರುಜಿ. ಯಾರೆಲ್ಲ ಕೈಲಿ ತಟ್ಟೆಯನ್ನ ಹೋಟ್ಲಲ್ಲಿ ಹೊರಗಡೆ ಫುಟ್ಪಾತ್ ಮೇಲೆ ಇಟ್ಕೊಂಡು ಕೈ ತಿಂತಿರೋ ಸಾಲ್ಗಾರ ಆಗ್ತೀರಾ, ಎಷ್ಟೇ ಮಾಡಿದ್ರು ನಿಮ್ ಸಾಲ ತೀರಲ್ಲ. 100% ಗುರುಜಿ, 100%. ಯಾರೆಲ್ಲ ಹಿಂಗ್ ಊಟ ಮಾಡ್ಬೇಕಾದ್ರೆ ಅನ್ನವನ್ನ ತಗೊಂಡು ಊಟ ಆದ್ಮೇಲೆ ಈ ತರ ಕೈ ಕೊಡುತ್ತಿರೋ ಅವ್ರ ಮನೇಲಿ ಏನೇ ಹೆಣ್ಮಕ್ಳು ಮದುವೆ ಮಾಡಿಕೊಟ್ರೆ ಆ ಮನೆ ಮೇಲೆ ಹೆಣ್ಮಕ್ಳು ಓದೋರ್ ಮೇಲೆ ಉದ್ಧಾರ ಆಗಲ್ಲ. 100% ಬರ್ದಿಟ್ಕೋಬೇಡಿ. ನಮ್ಮ ಗುರುಜಿಗೆ ಏನ್ ತೆವಲು ಅಂತ ಅಂದ್ರೆ ಎಲ್ರಿಗಿಂತ ವಿಭಿನ್ನವಾಗಿ ವೆರೈಟಿ ಆಗಿರ್ಬೇಕು ಅನ್ನೋ ಒಂದು ತೆವಲು. ಯಾಕಂತಂದ್ರೆ ಎಲ್ಲರೂ ಜ್ಯೋತಿಷ ಹೇಳ್ತಾರೆ, ಅದೇ ತರ ನಾನು ಹೇಳ್ಬಿಟ್ರೆ ಏನ್ ಬೆಲೆ ಅಂತ ಅನ್ಬಿಟ್ಟು ನಮ್ಮ ದಿನನಿತ್ಯದಲ್ಲಿ ನಡೆಯುವಂತ ಚಿಕ್ಕ ಪುಟ್ಟ ಆಗುವುಗಳನ್ನ ದೊಡ್ಡದಾಗಿ ಹೈಲೈಟ್ ಮಾಡ್ಬಿಟ್ಟು ಅದೇ ಘನ ಘೋರ ಅಪರಾಧ ಅನ್ನೋ ತರ ಹೇಳ್ಬಿಟ್ಟು ನಮ್ಮ ಮನಶಾಂತಿಗಳನ್ನ ಕೆಡಿಸ್ಬಿಟ್ಟು ಮತ್ತೆ ಮನಶಾಂತಿ ಬೇಕು ಅಂತ ಅಂದ್ರೆ ನನ್ನ ಹತ್ರನೇ ಬನ್ನಿ ಅಂತ ತಿಕಾ ಸುಟ್ಬಿಟ್ಟು ಬರಲ್ಲ ಅಂತ ಕ್ಯಾಟಗರಿ ಅವರು ನಮ್ಮ ಗುರುಜಿ 100%. ಏನಂತಂದ್ರೆ ಕೈಯಲ್ಲಿ ಪ್ಲೇಟ್ ಇಟ್ಕೊಂಡು ಊಟ ಮಾಡಂಗಿಲ್ವಂತೆ, ಅಂಡಲ್ಲಿ ಮಹಾಲಕ್ಷ್ಮಿ ಇರ್ತಾರಂತೆ, ವಿ ಪಕ್ಕ ಐ ಇರಬಾರ್ದಂತೆ, ಆರ್ ಪಕ್ಕ ಬೇಕು ಕರ್ಸಿರೋರಿಗೆ TRP ಬೇಕು, ಹೋಗಿರೋ ನಿನಗೆ ಪಣಂ ಜೊತೆಗೆ ಸ್ವಲ್ಪ ಪಬ್ಲಿಸಿಟಿನೂ ಬೇಕು. ಹಾಗಂತ ಅನ್ಬಿಟ್ಟು 4 ಬಾರ್ಸ್ಬೇಕು ನಿಮ್ಗೆಲ್ಲ 100%. ಎಲ್ಲ ಲೂಸ್ಗಳ ನೀವೆಲ್ಲವ ಲೂಸ್ ತರ ಮಾತಾಡ್ತೀರ. ನಿಮ್ಗೆಲ್ಲ 4 ಬಾರ್ಸೋರು ಯಾರೆಲ್ಲ ನಿಮ್ಗೆಲ್ಲ. ಹಾಗೂ ಈ ದಿನದ ನುಡಿ ಮುತ್ತು, ದುಡಿದ್ರೆ ದುಡ್ಡು ಬರುತ್ತೆ, ಖರ್ಚು ಮಾಡಿದ್ರೆ ದುಡ್ಡು ಹೋಗುತ್ತೆ, ಕೂಡಿಟ್ಕೊಂಡ್ರೆ ದುಡ್ಡು ಕಷ್ಟ ಕಾಲದಲ್ಲಿ ಉಪಯೋಗ ಬರುತ್ತೆ, ಅದೇ ದುಡ್ಡನ್ನ ಕಷ್ಟದಲ್ಲಿರೋ ಕೊಟ್ಬಿಟ್ಟು ಸಹಾಯ ಮಾಡಿದ್ರೆ ನಮ್ಮ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ. ಇಷ್ಟೇ ಗುಟ್ಟು 100%. ದುಡ್ಡು ಮಾಡೋ ವಿಷಯದಲ್ಲಿ ಇಲ್ಲ ಸಲ್ಲದ್ನೆಲ್ಲ ಹೇಳ್ಕೊಂಡು ತಲೆ ಗುಳ ಬಿಡಕ್ ಬಂದ್ರೆ ಹಾಕಿ 2 ಮೆಟ್ನೇಟ್. ನೀವ್ ಅದ್ ಹೆಂಗ್ ಹಲ್ ನೋಡಿ ಜ್ಯೋತಿಷ್? ಹೌದು, ನಾನು ಹಲ್ಗಳು ನೋಡ್ಬಿಟ್ಟೆ ಓ ಜಮ್ದಲ್ಲಿ ದೆವ್ವಾಗಿರಿ ಅಂತ ಹೇಳ್ತೀನಿ. ನಾನು ಏನಾಗಿದ್ದೀನಿ? ಓ ಜಮ್ದಲ್ಲಿ ದೆವ್ವಾಗಿದ್ರಿ ಅಂದ್ರೆ ಅಷ್ಟು ದೊಡ್ಡ ದೆವ್ವಾಗಿಲ್ಲ, ಪ್ರೀತಿ ದೆವ್ವಾಗಿದ್ರಿ ಅಂದ್ರೆ ತುಂಬಾ 100% ದೆವ್ವಾಗಿಲ್ಲ. ಅಂದ್ರೆ ಒಂದೇನೋ ನಿಮ್ ಜನ್ಮದಲ್ಲಿ ಓದ್ ಜನ್ಮದಲ್ಲಿ ಕಳ್ಕೊಬಿಟ್ಟಿದ್ರಿ, ಅದನ್ನ ಹುಡುಕಿದ್ರಿ, ದೇವ್ರಿಗೆ ಸಿಕ್ಕಿದೆ, ನಿಮ್ಗೆ ಸಿಕ್ಕಿದ್ಮೇಲೆ ತಾಳ್ಮೆ ಆಗಿದ್ರಿ. ಅದ್ ಮತ್ತೆ ನೀವು ಏನ್ ಸರ್ ನಿಮ್ ಪ್ರಶ್ನೆ? ಏನ್ ಕೈ ಎತ್ತಾ ಇಲ್ಲ, ಬಾಯ್ ಎತ್ತಾ ಇಲ್ಲ. ಹೌದಾ? ಬಾಯತ್ತೆ ಅಂದ್ರೆ ನೀವು ನಾನ್ ವೆಜ್ ತಿಂತೀರಾ? ಹೌದು, ನಾನ್ ವೆಜ್ ಹೋಟ್ಲು ಇದೆ, ಈಗ ಒಂದು ತಿಂಗಳಾಯ್ತು ಓಪನ್ ಮಾಡಿ.
ಸಿಂಪಲ್ ಆಗಿ ಒಂದ್ ಚಿಕ್ಕದಾಗ ಒಂದು ಹೋಟ್ಲ್ ಓಪನ್ ಮಾಡಿದ್ದೀವಿ. ನೋಡಿ, ಕೈ ಎತ್ತಲ್ಲ ಬಾಯಿ ಎತ್ತಲ್ಲ ಅಂತ ಇದ್ರೆ ಖಂಡಿತಲ್ಲ ಕೂಡ. ಹೋಟ್ಲೆಸ್ ಏನು? ಬಾಗೂರು ಗೌಡ್ರು ಮನೆ ಮೀನುಳಿ ಅಂತ ಮಡಗಿದ್ದೆ. ಇವಾಗ ಇದೆಯಾ, ಬಾಗ್ಲ ಹಾಕಿದ್ರಾ? ಇಲ್ಲ, ಇದೆ, ಓಪನ್ ಇದೆ. ಎಷ್ಟಾಗುತ್ತೆ ಡೈಲಿ ವ್ಯಾಪಾರ? ಒಂದು 3-3.5. ಹೌದು. ಎಷ್ಟು ಕೆಜಿ ತರ್ತೀರ ಮಟನ್ ಚಿಕನು? ಎಲ್ಲ ಒಂದು 10 kg ತನಕ ತಗೊಂಬತ್ತೀವಿ. ಎಲ್ಲಿ ಬರುತ್ತೆ? ಬಾಗೂರಲ್ಲಿ ಬರುತ್ತಾ? ಇಲ್ಲ, ಇಲ್ಲಿ ರಾಮನಗರ ಹತ್ರ. ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ? ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿ ಆಗುತ್ತೆ. 8-9 ಗಂಟೆ ತನಕ ಇರುತ್ತೆ. ಪಕ್ಕದಲ್ಲಿ ಬಾರು ಇದೆ. ಓಹೋ, ಬಾರಿಗೋಸ್ಕರ ಹೋಟ್ಲು ಮಾಡಿರ, ಹೋಟ್ಲಿಗೋಸ್ಕರ ಬಾರಲ್ಲ? ಇಲ್ಲ, ನಾವು ದುಡಿಯೋಕ್ಕೋಸ್ಕರ ಮಾಡಿರೋದು. ಬಾರ್ ನೋಡ್ಬಿಟ್ಟು ಹೋಟ್ಲು ಮಾಡಿದ್ರಾ? ಹೌದೌದು. ಯಾವಾಗ್ಲೂ ಇನ್ನೊಬ್ಬರು ನೋಡಿ ನಾವು ಬದುಕಕ್ಕೆ ಹೋಗ್ಬಾರ್ದು, ಬಕ್ರ ಆಯ್ತೀವಿ. ಇದೇ ಹೋಟ್ಲ್ನ ಎಲ್ಲಾರು ನಿಯರ್ ಬೈ ನಿಮ್ಗೆ ಅಡಿಗೆ ಗೊತ್ತು ತಾನೆ? ಇಲ್ಲ, ಮೊದ್ಲು ಮಾಡಿದ್ದು ಒಂಟೆಯಾಗೆ. ಅಲ್ಲ, ಯಾಕೋಸ್ಕರ ಹೋಗ್ಲಿಲ್ಲ. ಅಲ್ಲ, ನಿಮ್ಗೆ ಅಡಿಗೆ ಮಾಡಕ್ ಬರುತ್ತೆ ತಾನೆ? ಹೌದು. ನಿಮ್ ಫೇವ್ರೇಟ್ ಯಾವ್ದು? ಅಂದ್ರೆ ಅಡಿಗೆಯಲ್ಲಿ ನಿಮ್ ಫೇವ್ರೇಟ್ ಯಾವ್ದು ಚೆನ್ನಾಗಿ ಬರುತ್ತೆ ನಿಮ್ ಕೈಲಿ? ಎಲ್ಲ ಮಾಡ್ತೀವಿ. ಹಂಗೆಲ್ಲ ಇರ್ಬೋದು. 100 ಇರೋದ್ರಲ್ಲಿ ಟಾಪ್ ಯಾವ್ದು ಮಾಡ್ತೀರಾ? ಮಟನ್. ಮಟನ್ ಇದು ಮೇಕೆ. ಅಲ್ಲ ರೀ, ಅದನ್ನ ಏನ್ ಮಾಡ್ತೀರಾ ಐಟಮ್ನ? ಅದನ್ನ ಹೇಳಿ, ನಾನು ಹೇಳಿದ್ರೆ ತಪ್ಪಾಗುತ್ತೆ, ನೀವ್ ಹೇಳಿ. ಆಮೇಲೆ ಸಾಂಬಾರು, ಫ್ರೈ, ಡ್ರೈ ಎಲ್ಲ ಮಾಡ್ತೀವಿ. ನೋಡಿ ಸರ್, ಬೆಂಗಳೂರಲ್ಲಿ ಇವಾಗ 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ ಬಿರಿಯಾನಿ ಓಪನ್ ಆಗಕ್ಕೆ ಜಾಸ್ತಿ ಚೆನ್ನಾಗಿದ್ದಾವೆ. ಹೌದು. ನೀವು ದಯವಿಟ್ಟು ಒಂದು ಎಲ್ಲಾರು ಬೆಂಗಳೂರಲ್ಲಿ ಮಾಡಿ, ಒಳ್ಳೆ IT ಕಂಪ್ನಿ, ಒಂದು 4-5 ಯೂಟ್ಯೂಬ್ ಚಾನಲ್ಗೆ ದುಡ್ಡು ಕೊಟ್ಬಿಟ್ಟು ಮಾರ್ಕೆಟ್ ಮಾಡಿಸಿ, ಸಾಕಾದಾಗಿದೆ, ಸೂಪರ್ ಆಗಿದೆ, ಊರಿಂದೆಲ್ಲ ತರಿಸ್ತಾರೆ ಮರಿನ, ಸಾಕಾದಾಗಿರ್ತದೆ, ನಾವೇ ಕಟ್ ಮಾಡ್ತೀವಿ, ತುಂಬಾ ಚೆನ್ನಾಗಿ ಮಾಡ್ತಿದ್ವಿ, ಈ ತರ ಒಂಚೂರು ಪುಂಗಿ ಓದಿಸ್ಬೇಕು. ಇತ್ತಲಕ್ಕೆ ಕರಿಬೇಡ ಮಾಮ ಅಂತ ಆಡಿದ್ದಾರೆ, ಇಂಥವೇ ಇಟ್ಟಾಗೋದು. ಏನೇಳಿ ಅದ್ರ ಮನೆ ಕರಿಯಕ್ ರೆಡಿ ಇಲ್ಲ, ಯಾರು ಮನೆ ಬರಕ್ ರೆಡಿ ಇರಕ್ಲಿ, ಇತ್ಲಿ ಹೋಯ್ತು ಅಂತ ಆಡ್ಗಳು, ಇವೆಲ್ಲ ಡಬಲ್ ಮೀನಿಂಗ್ ಆಡ್ಗಳಲ್ಲ ಮೇಡಮ್ ಅವರೇ. ಇತ್ತಲಕ್ಕೆ ಕರಿಬೇಡ ಮಾಮ ಅಂತಾರೆ. ಏನೇಳಿ ಮಾಮ ಮನೇಲೆ ಸಾಕಾಗಿದ್ದು ಇತ್ಲಿಗೆ ಕರಿತಿ ಅಂತ ಹೇಳೋ ತರ ಆಡ್ಗಳು ಇವೆಲ್ಲ. ಏನೇಳಿ ಇವೆಲ್ಲ ಡಬಲ್ ಮೀನಿಂಗ್ ಆಡ್ಗಳನ್ನ. ಇವಾಗ ಇನೋವತ್ತಲ್ಲಿ ನೋಡ್ಬೇಕಾದ್ರೆ ಇನೋವಾ ಅಂದ್ರೆ ನೋ ಅಂತ ಬರುತ್ತೆ, ಇನೋವಾ ಇಟ್ಟಿರೋರ್ ಮೇಲೆಲ್ಲ ಕೇಸ್ ಇರುತ್ತೆ. ನಿಮ್ಮ ಹತ್ರ ಇದೆ ಬೇಕು ಅಂತಲೇ ಚೆಕ್ ಮಾಡಕ್ ತಗಂದೆ ನಾನು. ಅನ್ಬಕ್ಸನ ಏನಿದೆ ಈ ಪ್ರಪಂಚದಲ್ಲಿ? ಸಾಕ್ಷಾತ್ ಕೃಷ್ಣನ್ ಜೈಲಿಂದ ಆಚೆ ಬಂದ. ಅಲ್ಲ ಗುರುಗಳೇ, ನೀವು ಇನೋವಾದಲ್ಲಿ ಎನ್ವೋ ಇದೆ, ನಾನ್ ಚೆಕ್ ಮಾಡಿ ನೀವೇ ಅದೇ ಗಾಡಿ ತಗೊಂಡ್ಬಿಟ್ರಿ. ಹೆಂಗ್ ಹುಡುಕ್ತೀರ ಗುರುಗಳು ಇದನ್ನೆಲ್ಲ ನೀವು? ನನ್ ಡೈಲಿ ಇದೇ ಕೆಲಸ, 24 hours. ಇದ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ನನಗೆ ಒಂದು ಇವಾಗ ಕೈರೇಖೆ, ಫಾರ್ಮ್ ಹಿಸ್ಟ್ರಿ, ಫೇಸ್ ರೀಡಿಂಗ್, ನನಗೆ ನೋಡ್ರಿ ಸರ್, ಯಾರಿಗೂ ಗೊತ್ತಿರೋದು ಅಲ್ಲನ್ನು ನೋಡ್ಬಿಟ್ಟು ಕೂಡ ಜ್ಯೋತಿಷ್ ಹೇಳ್ತೀನಿ ನಾನು. ಅಲ್ಲಿ ಅಂದ್ರೆ ಅಲ್ಲಿ ಅಲ್ಲ ಸರ್, ಹಲ್ಲು. ಒಂದ್ ಸ್ವಲ್ಪ ನೀವು ಕ್ಲೀನ್ ಆಗಿ ಕಿವಿಲ್ ಕೇಳಿಸ್ಕೊಳ್ಳಿ ಸರ್. ನಾನೇನ್ ಕಿವಾಗ ಅಲ್ಲು ಅಂತ ಹೇಳ್ತಿದ್ದೆ. ಯಾವ ಭಾಷೆ ಇದು? ಹಳ್ಳಿ ಭಾಷೆನ ಟೌನ್ ಭಾಷೆನ? ಅಲ್ಲು ಅಂದ್ರೆ ಅಲ್ಲು ಅಂತ ಅಲ್ಲಿ ನೋಡ್ತಾ ಇದ್ದೀನಿ. ಅಲ್ಲು ಅರ್ಜುನ್ ಹೇಳಿಲ್ಲ ಸರ್, ನನಗೇನು ಗೊತ್ತು? ನೀವು ಹೇಳ್ಬೇಕು ತಾನೆ. ಅಲ್ಲು ಅರ್ಜುನ್ ಹೇಳಿಲ್ಲ. ನೀವು ಬಾಯ್ ತೋರಿಸ್ತಿ ತಗೊಳ್ಬೇಕು ತಾನೆ, ಇದು ಅಂತ ಹೇಳ್ಬೇಕು ತಾನೆ. ನಾನು ಅಲ್ಲಿ ಅಂತ ಅಲ್ಲಿ ನೋಡ್ತಾ ಇದ್ದೀನಿ. ನಾಲ್ಗೆಲ್ ಮಾತಾಡ್ತಿದ್ದೆ, ನಾಲ್ಗೆ ತೆಗೆದ್ಬಿಟ್ಟು ತೋರ್ಸಕ್ಕಾಗತ್ತಾ? ತೋರ್ಸಕ್ಕಾಗಲ್ಲ. ಮತ್ತೆ ನೀವು ಅದನ್ನೇ ಮಾತಾಡ್ತೀರಾ. ನಾಲ್ಗೆ ನಾನು ಕಾಣಿಸುತ್ತೆ ತೋರಿಸಿದ್ರು. ಬಹಳ ಒಳ್ಳೇದಾಯ್ತು. ಒಳ್ಳೇದಾಗತ್ತೆ ಅವಾಗ ಅವಾಗ. ಹೇಳಿ ಗುರುಗಳು. ಹುಡುಗಿ ತಿರುಗಿ ಹೊಡಿತಲೇ ಇರೋರು. ತಿಗದ ಬಗ್ಗೆ ಮಾತಾಡಿದ್ರು. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ತಿಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತದ. ಅದೇನು ಮಾತು ಅಬ್ಬಾ, ಜೀವನ ಪಾವನ ಆಗೋಯ್ತು ಸರ್. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ? ಈ ಸಬ್ಜೆಕ್ಟ್ ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಈ ಸಬ್ಜೆಕ್ಟ್ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಈ ಸಬ್ಜೆಕ್ಟ್ ಪಿತಾಮಹ ಈ ಅಂಡೆ ಆರ್ಯವರ್ಧನ್ ಅವರೇ ಅಲ್ವೇ, ಅದಕ್ಕೆ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ? ಈ ಸಬ್ಜೆಕ್ಟ್ ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಅಣ್ಣ ಲೋಕಲ್ ಅಲ್ಲ, ಇಂಟರ್ನ್ಯಾಷನಲ್. ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ ನಮ್ಮ ಅಂಡೆ ಆರ್ಯವರ್ಧನ್ ಅವರು ಅಮೆರಿಕಾದ ಚಿಕಾಗೋ ಯೂನಿವರ್ಸಿಟಿ ಪಕ್ಕದಲ್ಲೇ ಇರೋ ಚಿಕಾಗೋ ಯೂನಿವರ್ಸಿಟಿನಲ್ಲಿ ಅಂಡ್ಗಳ ಮೇಲೆ PhD ಮಾಡ್ಕೊಂಡ್ ಬಂದಿದ್ದಾರೆ. ವಂಡರ್ಫುಲ್ ಬೇಡ್ರಿ. ಬಿಗ್ ಬಾಸ್ ಮನೇಲಿದ್ದಾಗ ಆ ಒಂದು ಕೆಲಸ ನಾನು ಮಾಡಬಾರ್ದಾಗಿತ್ತು ಅಂತಂದ್ರೆ ಯಾವ್ದಾರ ಇದೆಯಾ? ಅಂದ್ರೆ ನಾನೇ ವಿನ್ನರ್ ಆಗ್ಬೇಕು, ನನಗೆ ಕೊಟ್ಟಿಲ್ಲ. ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನ್ಕಿಂತ ಬಿಗ್ ಬಾಸ್ ಅಲ್ಲಿ ನನ್ನ ಸೀಸನ್ ಯಾರು ಚೆನ್ನಾಗಿ ಆಡಿ ಓಪನ್ ಚಾಲೆಂಜ್ ಮಾಡಿ. ನೋ ಕಾಮೆಂಟ್ಸ್. ಇಲ್ಲ, ಅಲ್ಲಿರೋರ್ಗೂ ಗೊತ್ತು
ಯಾವ ಪ್ರೋಮೋ ನೋಡ್ರು ಆರೇ ಹೋಗ್ತೀನಿ, ಯಾವ ಗೇಮ್ ನೋಡ್ರು ಆರೇ ಹೋಗ್ತೀನಿ. ಅಡುಗೆ ನಾನು, ಸ್ವಿಮ್ಮಿಂಗ್ ನಾನು, ಟಾಸ್ ನಾನು, ಮಾತ್ ನಾನು, ಸಕಲವೆಲ್ಲವೂ ನಮ್ಮ ಭಗವಂತ ಕೊಟ್ಟಿದ್ದ. ನಾನು ಬೇಕು ಅಂತ ಆಡಿಲ್ಲ. ಇವಾಗ ನಂಗಾಗಿದ್ರೆ ಕೆಣಕಂದು ಮಾಡೋದಾದ್ರೆ ತುಂಬಾ ಮಾತಾಡೋದು, ಗಿಲ್ಲಿಯಾಗಿ ಸಿಲ್ಲಿಯಾಗಿ ಮಾತಾಡ್ಬಿಡು ನಾವು. ಇದ್ದೀರಾ ಶೂಟ್ ಮಾಡ್ಬೇಕಾ? ಮೊದಲಿಗೆ ಕಾರ್ಯಕ್ರಮಕ್ಕೆ ಗುರುಜಿ ಅವರನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು. ಆರ್ಥಿಕ್ ಬಂಡೆ ತುಂಬಾ ಮೈ ತಲೆ ಗಿಲೆ ಏನ್ ತುಂಬಾ ಜನ ಒಬ್ಬರು ಬಲ್ಲ ಮರಿಗಳು ಹಾಕಿ ಬಿಟ್ಟಿರ್ತಾರೆ 100%. ಸ್ವಾಮಿಗಳ ಬಾಯಿ ಶುದ್ಧವಾಗಿರಬೇಕು.